ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ. ಇದರಿಂದ ದುರ್ಯೋಧನ ಮತ್ತು ಶ್ರೀಕೃಷ್ಣನ ವಿವಾದ, ದುರ್ಯೋಧನನ ಸಭಾತ್ಯಾಗ, ಧೃತರಾಷ್ಟ್ರ ಗಾಂಧಾರಿಯನ್ನು ಕರೆಯೋದು ಮತ್ತು ಅವಳು ದುರ್ಯೋಧನನಿಗೆ ತಿಳುವಳಿಕೆಯನ್ನು ಹೇಳೋದು, ಈ ವಿಚಾರದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ಗಾಂಧಾರಿ ತನ್ನ ಮಗ ದುರ್ಯೋಧನನಿಗೆ ಬುದ್ಧಿವಾದವನ್ನು ಹೇಳ್ತಾ ಇದ್ದಾಳೆ. ನೀನು ಯುದ್ಧ ಮಾಡಬೇಕು ಅಂತಿದೆಯಲ್ಲ, ಯುದ್ಧದಲ್ಲಿ ಗೆಲುವು ಅನ್ನೋದು ನಿನಗೇ ಸಿಗುತ್ತೆ ಅನ್ನೋದು ಖಡಾಖಂಡಿತವಾಗಿ ನಿನಗೆ ಗೊತ್ತಿದೆಯಾ? ಇಲ್ಲ, ಯುದ್ಧದಲ್ಲಿ ಏನು ಬೇಕಾದರೂ ಆಗಬಹುದು. ಅದಕ್ಕೋಸ್ಕರ ನೀನು ಯುದ್ಧದಲ್ಲಿ ನಿನ್ನ ಮನಸ್ಸನ್ನು ಇಟ್ಟಿದೆಯಲ್ಲ, ಅದನ್ನು ಬಿಟ್ಬಿಡು. ಭಗವಂತ ಶ್ರೀಕೃಷ್ಣನಿಗೆ ನೀನು ಶರಣಾಗತಿಯಾಗು. ಅವನು ಸಂತೋಷ ಪಟ್ಟರೆ ಎರಡೂ ಪಕ್ಷದವರೆಗೂ ಕೂಡ ಒಳ್ಳೆಯದಾಗುತ್ತೆ. ನೀನೇನಾದರೂ ನಿನ್ನ ಮಂತ್ರಿಗಳ ಸಹಿತ ರಾಜ್ಯವನ್ನು ಭೋಗಿಸ್ಬೇಕು ಅಂತ ನೀನೇನಾದರೂ ಅಂದ್ಕೊಂಡಿದ್ರೆ, ಪಾಂಡವರಿಗೆ ಕೊಡಬೇಕಾಗಿರುವಂತಹ ನ್ಯಾಯೋಚಿತವಾದ ಭಾಗವನ್ನು ಅವ್ರಿಗೇನು ಸಿಗಬೇಕು ಅಂತಿದೆಯೋ ಅದನ್ನು ಅವರು ಕೊಟ್ಬಿಡು. ಯಾಕೆ ಅಂತಂದರೆ, ಕೊಟ್ಟಾಗ ಮಾತ್ರ ನೀನು ನಿನ್ನ ಸ್ನೇಹಿತರು, ಮಂತ್ರಿಗಳು ಅಥವಾ ನಿನ್ನ ತಮ್ಮಂದರು ಇವರ ಜೊತೆ ಎಲ್ಲ ನೀನು ಸಂತೋಷವಾಗಿರಬಹುದು, ನೆಮ್ಮದಿಯಾಗಿರಬಹುದು. ಅದು ಕೂಡ ನೀನಲ್ಲ, ಅವ್ರಿಗೆ ಸಿಗಬೇಕಾಗಿರುವಂಥ ಭಾಗವನ್ನು ಅವ್ರಿಗೆ ಕೊಡು ಅಂತ ಹೇಳ್ತಾ ಇರೋದು. ನಿನ್ನ ಭಾಗವನ್ನು ಕೊಡಬೇಡ, ಅವರಿಗೆ ನ್ಯಾಯವಾಗಿ ಸಿಗಬೇಕಾಗಿರುವಂತಹ ಭಾಗವನ್ನು ಅವರು ಕೊಟ್ಟುಬಿಡು. ಪಾಂಡವರನ್ನ 13 ವರ್ಷದ ತನಕ ನೀನು ಮನೆಯಿಂದ ಹೊರಗಡೆ ಇಟ್ಟಿದ್ಯಲ್ಲ, ಅದೂ ಕೂಡ ಬಹಳ ದೊಡ್ಡ ಅಪರಾಧ. ಈಗ ನೀನು ಸಂಧಿ ಮಾಡಿಕೊಂಡು ಅದರ ಮಾರ್ಜನವನ್ನು ಮಾಡು, ಅಂದರೆ ಅದನ್ನು ಕ್ಲೀನ್ ಮಾಡು, ನೀನು ಮಾಡಿರುವ ಪಾಪವನ್ನು ತೊಳ್ಕೋ ಅಂತ ಹೇಳ್ತಾ ಇದ್ದಾಳೆ. ನೀನು ಪಾಂಡವರ ಭಾಗವನ್ನು ಕಸಿದ್ಕೋಬೇಕು ಅಂತಿದ್ಯಾ, ಕಿತ್ಕೋಬೇಕು ಅಂತಿದ್ಯಲ್ವಾ, ಅನ್ಕೊಂಬಿಟ್ಟಿದ್ಯಾ ನೀನು ನಾನು ಕಿತ್ಕೊಂಡ್ಬಿಡ್ತೀನಿ ಅಂತ. ಈ ರೀತಿ ಮಾಡೋದಕ್ಕೆ ನಿನಗೆ ಶಕ್ತಿ ಇಲ್ಲ. ಮತ್ತು ಈ ಕರ್ಣ ಮತ್ತು ದುಶ್ಯಾಸನ ಕೂಡ ಈ ರೀತಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನೀನು ಈ ರೀತಿ ವಿಚಾರ ಮಾಡ್ಕೊಂಡಿದ್ಯಾ. ಏನಪ್ಪ ಅಂತಂದರೆ, ಭೀಷ್ಮ, ದ್ರೋಣ, ಕೃಪಾಚಾರ್ಯ ಇಂಥ ಬೇಕಾದಷ್ಟು ಮಹಾರಥಿಗಳು ತಮ್ಮ ಸಂಪೂರ್ಣ ಶಕ್ತಿಯಿಂದ ನನ್ನ ಕಡೆ ಅವರು ಯುದ್ಧ ಮಾಡ್ತಾರೆ. ಅಂದರೆ ಅವರೆಲ್ಲ ಮಹಾರಥಿಗಳು, ಅವರಿಗೆ ಬೇಕಾದಷ್ಟು ಶಕ್ತಿ ಇದೆ. ಅವರು ತಮ್ಮ ಶಕ್ತಿಯನ್ನೆಲ್ಲ ಧಾರೆ ಎರೆದು ನನ್ನ ಕಡೆ ಅವರು ಯುದ್ಧ ಮಾಡ್ತಾರೆ ಅಂತ. ಇದು ಕೂಡ ಸಂಭವ ಇಲ್ಲ. ಯಾಕೆ ಅಂತಂದರೆ, ಈ ಆತ್ಮಜ್ಞರ ದೃಷ್ಟಿಯಲ್ಲಿ, ಅಂದರೆ ಇವರೆಲ್ಲ ಆತ್ಮಜ್ಞರು, ಅಂದರೆ ಆತ್ಮ ಅಂತ ತಿಳ್ಕೊಂಡಿರೋರು. ನೋಡಿ ಎಷ್ಟು ಚೆನ್ನಾಗಿರೋ ಮಾತುಗಳನ್ನೆಲ್ಲ ಹೇಳ್ತಾ ಇದ್ದಾಳೆ. ಇಲ್ಲಿ ಆಧ್ಯಾತ್ಮಿಕ ವಿಷಯ ಕೂಡ ಹೇಳ್ತಾ ಇದ್ದಾಳೆ. ಅಂದರೆ ಇವರು ಸಾಮಾನ್ಯವಾದಂತಹ ಮನುಷ್ಯರಲ್ಲಪ್ಪ, ಇವರಿಗೆ ಆತ್ಮದ ಅರಿವಿದೆ. ಈ ದೇಹವನ್ನು ಅವರು ನೋಡ್ತಾ ಇಲ್ಲ, ಅದರೊಳಗಡೆ ಇರುವ ಆತ್ಮದ ಬಗ್ಗೆ ತಿಳುವಳಿಕೆ ಇರುವಂಥವ್ರು. ಅದಕ್ಕೋಸ್ಕರ ಇಂಥ ಆತ್ಮಜ್ಞರ ದೃಷ್ಟಿಯಲ್ಲಿ ನೀನು ಮತ್ತು ಪಾಂಡವರು ಸಮಾನ ಸ್ಥಾನದಲ್ಲಿದ್ದೀರಾ. ನಿನ್ನ ಕಡೆ ಇದ್ದಾರೆ ಅಂದಿದ ತಕ್ಷಣ ನಿನಗೋಸ್ಕರ ಅವರು ಹೋರಾಡಿಬಿಡ್ತಾರೆ ಅಂತ ಅಂದ್ಕೊಂಡಿದ್ಯಾ? ಇಲ್ಲ. ಯಾಕೆಂದರೆ ಅವರು ಪಾಂಡವರನ್ನು ಕೂಡ ನಿಮ್ಮನ್ನು ಕೂಡ ಒಂದೇ ರೀತಿಯಲ್ಲಿ ನೋಡ್ತಾ ಇರೋರು. ಅದಕ್ಕೋಸ್ಕರ ಇವರಿಗೆ ನಿಮ್ಮಿಬ್ಬರ ರಾಜ್ಯ ಮತ್ತು ಪ್ರೀತಿ ಕೂಡ ಸಮಾನವಾಗೇ ಇದೆ. ಇವ್ರಿಗೂ ಸಿಗಬೇಕು, ನಿನಗೂ ಸಿಗಬೇಕು ಅಂತ ಅವ್ರು ಯೋಚನೆ ಮಾಡ್ತಾರೆ. ಅವ್ರ ಪ್ರೀತಿ ನಿನಗೂ ಇದೆ, ಅವ್ರಿಗೂ ಇದೆ. ಸಮಾನವಾಗಿ ಅವರು ನೋಡ್ತಾರೆ, ಕೊಡ್ತಾರೆ ಅಂತ ಹೇಳ್ತಾ ಇದ್ದಾಳೆ. ಮತ್ತು ಧರ್ಮವನ್ನು ಇವರು ಅದಕ್ಕಿಂತ ಹೆಚ್ಚಾಗಿ ತಿಳ್ಕೊಂಡಿರೋ ಅಂಥವ್ರು. ಧರ್ಮ ಯಾವ ಕಡೆ ಇದೆಯೋ ಅದರ ಕಡೆ ಮಾತಾಡುವಂಥವ್ರು. ಅವರು ಧರ್ಮವನ್ನು ತುಂಬ ಚೆನ್ನಾಗಿ ತಿಳ್ಕೊಂಡಿರುವಂಥವ್ರು. ಮತ್ತು ಈ ರಾಜ್ಯದ ಅನ್ನವನ್ನು ತಿಂದಿರುವಂಥ ಕಾರಣಕ್ಕಿವರು ತಮ್ಮ ಪ್ರಾಣವನ್ನು ಬೇಕಾದರೂ ಬಿಡ್ತಾರೆ. ಆದರೆ ರಾಜ ಯುಧಿಷ್ಠಿರನ ಕಡೆ ಯಾವತ್ತಿಗೂ ಕೂಡ ಅವರು ವಕ್ರ ದೃಷ್ಟಿಯನ್ನು ಬೀರೋದಿಲ್ಲ. ಈಗ ನೀನು ಹೇಗೆ ದ್ವೇಷ ಪಡ್ತಾ ಇದೆಯೋ ಆ ರೀತಿ ಅವರು ಯಾವತ್ತೂ ಮಾಡೋದಿಲ್ಲ. ಯಾಕಂದರೆ ಅವರು ಈ ರಾಜ್ಯದ ಅನ್ನವನ್ನು ತಿಂದಿದ್ದಾರೆ. ಪಾಂಡು ಏನು, ಪಾಂಡವರ ಗುಣ ಏನು, ನಡತೆ ಏನು ಎಲ್ಲ ತಿಳ್ಕೊಂಡಿದ್ದಾರೆ. ಧರ್ಮವನ್ನು ಅರಿತಿರೋರು. ಯಾವತ್ತೂ ಪಾಂಡವರು ಮತ್ತು ಪಾಂಡು ಅಧರ್ಮವನ್ನು ಮಾಡಿದವರೇ ಅಲ್ಲ, ಆಮೇಲೆ ಮೋಸ ಮಾಡಿದವರಲ್ಲ. ಅವರು ಒಳ್ಳೆ ರೀತಿಯಲ್ಲಿ ಧರ್ಮ ನ್ಯಾಯದಿಂದ ನಡ್ಕೊಳ್ತಾ ಇರುವಂಥವ್ರು. ಸೊ ಅವರು ಬೇಕಾದರೆ ತಮ್ಮ ಪ್ರಾಣವನ್ನಾದರೂ ಬಿಟ್ಟುಬಿಡ್ತಾರೆ. ಆದರೆ ಯುಧಿಷ್ಠಿರನ ಕಡೆ ಯಾವತ್ತೂ ಕೂಡ ಅವರು ಕೆಟ್ಟ ದೃಷ್ಟಿಯಿಂದ ನೋಡೋದಿಲ್ಲ. ಜಗತ್ತಲ್ಲಿ ಲೋಭವನ್ನು ಪಡೋದ್ರಿಂದ ಯಾರಿಗೂ ಸಂಪತ್ತು ಸಿಗೋದಿಲ್ಲ. ಅಂದರೆ ಈಗ ನೀನು ಅತಿಯಾಗಿ ಅದನ್ನು ಆಸೆ ಪಡ್ತಾ ಇದೆಯಾ, ಲೋಭಿ ಆಗಿಬಿಟ್ಟಿದ್ಯಾ. ನೀನು ಲೋಭ ಪಟ್ಟಿದ ತಕ್ಷಣ ಅದು ಸಿಕ್ಬಿಡುತ್ತೆ ಅಂತ ಅಂದ್ಕೊಂಡಿದ್ಯಾ?
ಇಲ್ಲ. ಅದಕ್ಕೋಸ್ಕರ ನೀನು ಲೋಭವನ್ನ ಬಿಟ್ಟುಬಿಡು. ಮತ್ತೆ ಪಾಂಡವರ ಜೊತೆ ನೀನು ಸಂಧಿಯನ್ನ ಮಾಡ್ಕೋ. ಈ ಕೃಷ್ಣ ಹೇಳ್ತಾ ಇದ್ದಾರೆ, ಮತ್ತೆ ಭೀಷ್ಮ, ದ್ರೋಣ, ಕೃಪಾಚಾರ್ಯರು ಇವರೆಲ್ಲ ಏನು ಹೇಳ್ತಾ ಇದ್ದಾರೋ ಅದೆಲ್ಲ ನಿನ್ನ ಒಳಿತಿಗೋಸ್ಕರ ಹೇಳ್ತಾ ಇರೋದು. ಅವರು ನಿನ್ನ ಜೊತೆ ಇರಬಹುದು, ಆದರೆ ಅವರು ಯಾವತ್ತೂ ಪಾಂಡವರನ್ನ ಬೇರೆ ದೃಷ್ಟಿಯಿಂದ ನೋಡಿಲ್ಲ. ನಿನ್ನನ್ನು ಎಷ್ಟು ಪ್ರೀತಿಸ್ತಾರೋ, ನಿನ್ನ ಬಗ್ಗೆ ಎಷ್ಟು ಕಾಳಜಿ ಇದೆಯೋ ಅದೇ ರೀತಿ ಅವ್ರ ಮೇಲೂ ಇದೆ. ಯಾಕೆ ಅಂತಂದರೆ ಅವರು ಕೌರವರೇನೆ, ಪಾಂಡುವಿನ ಮಕ್ಕಳು ಕೂಡ ಕೌರವರೇನೆ. ಅದಕ್ಕೆ ಈ ರಾಜ್ಯದ ಅನ್ನವನ್ನು ತಿಂದಿದ್ದಾರಲ್ಲ. ಸೊ ಅದಕ್ಕೋಸ್ಕರ ನ್ಯಾಯ ಧರ್ಮದಿಂದ ನಡ್ಕೊಳ್ತಾ ಇರುವಂಥ ಪಾಂಡವರ ಮೇಲೆ ಯಾವತ್ತೂ ಅವರು ವಕ್ರದೃಷ್ಟಿಯಿಂದ ನೋಡೋದಿಲ್ಲ. ಅದಕ್ಕೋಸ್ಕರ ಮಗನಿಗೆ ಇಲ್ಲಿ ಹೇಳ್ತಾ ಇದ್ದಾಳೆ, ನಿನ್ನ ಲೋಭನೇ ಇದಕ್ಕೆಲ್ಲ ಕಾರಣ ಆಗ್ತಾ ಇರೋದು. ಲೋಭ ಪಟ್ಟಿದ ತಕ್ಷಣ ನಮಗೆ ಅದೆಲ್ಲ ಸಿಕ್ಕಿಬಿಡುತ್ತೆ ಅಲ್ಲ. ನನಗೆ ಯಾವುದೋ ಒಂದು ದೊಡ್ಡ ಬಂಗಲೆಯನ್ನು ನೋಡಿ ನಾನು ಲೋಭಿ ಆಗಿಬಿಟ್ರೆ ಆ ಬಂಗಲೆ ನನಗೆ ಸಿಕ್ಕಿಬಿಡುತ್ತಾ? ಇಲ್ಲ. ಆ ಬಂಗಲೆಯನ್ನು ಪಡ್ಕೊಳ್ಳುವಂಥ ಯೋಗ್ಯತೆ ನನಗಿರಬೇಕು. ಅದಕ್ಕೋಸ್ಕರ ನಾನು ಕಷ್ಟಪಡಬೇಕು. ಅದು ಬಿಟ್ಬಿಟ್ಟು ಬೇರೆ ಯಾರ್ದು ನಾನು ತೊಗೊಂಡ್ಬಿಡ್ತೀನಿ ಅಂತಂದರೆ ಅದು ಹೇಗೆ ಸಾಧ್ಯ ಅಲ್ವಾ? ಇಲ್ಲಿ ಪಾಂಡವರು ಕೆಟ್ಟವರೇ ಆಗಿದ್ದರೆ ಆಗೊಂದು ಮಾತು, ಯಾರೂ ಅವರನ್ನು ಸಪೋರ್ಟ್ ಮಾಡ್ತಾ ಇರಲಿಲ್ಲ. ಸೊ ಧರ್ಮ ನ್ಯಾಯದಿಂದ ನಡ್ಕೊಳ್ಳಿಲ್ಲ ಅಂತಂದರೆ ಆಗ ಬೇರೆಯವರು ಇದಕ್ಕೆಲ್ಲ ಬರ್ತಾ ಇರಲಿಲ್ಲ. ಆದರೆ ಇಲ್ಲಿ ನ್ಯಾಯ ಧರ್ಮವನ್ನು ಅನುಸರಣೆ ಮಾಡುವಂಥ ಪಾಂಡವರ ಭಾಗದ ಮೇಲೆ ನೀನು ಲೋಭವನ್ನು ಪಡ್ತಾ ಇದೆಯಲ್ಲ, ಇದು ಸರಿ ಇಲ್ಲ. ನೀನು ಲೋಭವನ್ನು ಬಿಟ್ಟುಬಿಡು, ಪಾಂಡವರ ಜೊತೆ ಸಂಧಿ ಮಾಡ್ಕೋ ಅಂತಂದ್ಬಿಟ್ಟು ಇಲ್ಲಿ ತಾಯಿ ಮಗನಿಗೆ ಬುದ್ಧಿವಾದವನ್ನು ಹೇಳ್ತಾ ಇದ್ದಾಳೆ. ಮುಂದೆ ಅವನು ಕೇಳ್ತಾನಾ ಇಲ್ವಾ ಅನ್ನೋದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.